ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅವರು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಒಂದು ಸಾಮಾನ್ಯ ಜ್ಞಾನನೂ ಇಲ್ಲದ ಸಹ ಅವ್ರಿಗೆ ಸಾಮಾನ್ಯ ಜ್ಞಾನನೂ ಇಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಕ್ ಬಂದ್ರೆ ಅವರು ಅಪರಾಧಿ ಆಗಿರ್ಬೇಕು. ಅದರಲ್ಲಿ ಸಿದ್ದರಾಮಯ್ಯನವರು ಸಹಿ ಸಮೇತ ಇಲ್ಲ. ಅವರ ಮಿಸ್ಸಸ್ಸಿಗೆ 2021ರಲ್ಲಿ ಯಡಿಯೂರಪ್ಪನ ಗೌರ್ಮೆಂಟ್ ಅಲ್ಲಿ ಅವ್ರಿಗೆ 3 ಸೈಟ್ ಕೊಟ್ಟಿರೋದು. ಆದ್ರೂ ಇವರು ಕುಮಾರಸ್ವಾಮಿ ಅವರು ಅಪ್ಪ ಮಕ್ಕಳು ಹೋಗ್ಬಿಟ್ಟು ಡೆಲ್ಲಿಲಿ ಕೂತ್ಕೊಂಡು 23ನೇ ತಾರೀಕು 22ಕ್ಕೆ ಅಬ್ರಾಹಿಂ ಮನವಿ ಕೊಡ್ತಾನೆ. ಆ ಮನವಿಗೋಸ್ಕರ ತಗೊಂಡು 23ಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಅಮಿತ್ ಶಾ ಹೇಳಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅಣತಿಯಂತೆ ವರ್ತಿಸುತ್ತಾರೆ, ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅವ್ರನ್ನ ಧಿಕ್ಕರಿಸ್ತೇವೆ. ನಾವು ಇವತ್ತು ಸಿದ್ದರಾಮಯ್ಯನ ರಾಜೀನಾಮೆ ಕೊಡಬೇಕಾಗಿರೋದು ರಾಜ್ಯಪಾಲರು. ಅವರಿಗೆ ಸಂವಿಧಾನದ ಒಂದು ಪರಿಜ್ಞಾನ ಇಲ್ಲದೆ ಯಾವುದೇ ತರಹದ ಒಂದು ಭ್ರಷ್ಟಾಚಾರ ಮಾಡಿದಂತ ನಮ್ಮ ಸಿದ್ದರಾಮಯ್ಯನವ್ರನ್ನ ಒಬ್ಬ ಅಹಿಂದ ನಾಯಕನ ಉದ್ದೇಶ ಇಟ್ಕೊಂಡು ಅವ್ರು ಇವತ್ತು ನಮ್ಮ ಸಿದ್ದರಾಮಯ್ಯರಿಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ. ಅದು ಏನೂ ಆಗಲ್ಲ, ಅದು ನಿಲ್ಲಲ್ಲ. ಯಾವುದೇ ಕಾರಣಕ್ಕೂ ಸಂವಿಧಾನ ಗೆಲ್ಲುತ್ತೆ, ಸಿದ್ದರಾಮಯ್ಯ ಗೆಲ್ತಾರೆ. ಟಗರು ಸುದ್ದಿ ಬೇಡ, ಟಗರು ಗುದ್ದಿರೆ ಗೂಗಲ್ ಅಲ್ಲೂ ಸಿಗಲ್ಲ ಟ್ರೀಟ್ಮೆಂಟ್. ನಿಮ್ಗೆ ಹೇಳ್ತೀನಿ ಕೇಳಿ, ಇವತ್ತು ಕುಮಾರಸ್ವಾಮಿ ಅವ್ರದ್ದು ಮೈನಿಂಗ್ ಹಗರಣ ಇದೆ, ಹಾಗೆ 20 ಕೋಟಿ ಪ್ರೇರಣಾ ಟ್ರಸ್ಟ್ ಯಡಿಯೂರಪ್ಪರ್ದಿದೆ, ಆಮೇಲೆ 108 ಕೇಸು ನಿರಾಣಿ ಅವ್ರದ್ದಿದೆ, ಹಾಗೆ ಜೊಲ್ಲೆದಿದೆ. ಇವ್ರಿಗೆಲ್ಲ ಯಾಕೆ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ? ನೀವು ಕೊಟ್ಟಿದ್ರಲ್ಲ, ಹೈಕೋರ್ಟ್ ಲೋಕಾಯುಕ್ತದಲ್ಲಿ ಕೇಸ್ ಆಗಿದೆ. ಎಲ್ಲ ಸಿಡಿ ಕೇಸಲ್ಲೂ ನೀವೇ ಇದ್ದೀರಾ. ಇಂಥ ನೀವು ರಾಜೀನಾಮೆ ಕೊಡ್ಬೇಕಾಗಿರೋದು. ದಯವಿಟ್ಟು ರಾಷ್ಟ್ರಪತಿಗಳು ಈ ಕೆಲ್ಸಕ್ಕೆ ಬರ್ದಂತ ನಾನ್ ಲಾಯಕ್ ರಾಜ್ಯಪಾಲರನ್ನ ವಾಪಸ್ ಕರ್ಸ್ಕೋಬೇಕಾಗಿ ನಮ್ಮ ಒತ್ತಾಯ ಆಗುತ್ತೆ. ಜೈ ಕಾಂಗ್ರೆಸ್, ಜೈ ಸಿದ್ದರಾಮಯ್ಯ.